ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಇಂದಿರಾ ಪವನ. ನಾನು ಇವಾಗ ರವೆ ಉಂಡೆ ಮಾಡುವ ವಿಧಾನ ಹೇಗೆ ಎಂದು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲಿಗೆ 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಆ ತುಪ್ಪಕ್ಕೆ ನಮಗೆ ಬೇಕಾದ ಡ್ರೈ ಫ್ರೂಟ್ಸ್, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾ ನಾವು ಏನು ಬೇಕಾದ್ರೂ ಹಾಕೋಬೋದು. ಅದನ್ನು ಚೆನ್ನಾಗಿ ಕೈಯಲ್ಲೇ ಪುಡಿ ಮಾಡಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಬ್ರೌನ್ ಕಲರ್ ಬರೋಷ್ಟು ಗಂಟ ನಾವು ಫ್ರೈ ಮಾಡಬೇಕು. ಅದಾದಮೇಲೆ ಬ್ರೌನ್ ಆದಮೇಲೆ ನಾವು ಅದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ಹಾಕ್ಕೋಬೇಕು. ಬೌಲಿಗೆ ಹಾಕ್ಕೊಂಡಾದಮೇಲೆ ಅದೇ ಬಾಣಲಿಗೆ ಮತ್ತೆ 2 ಟೀ ಸ್ಪೂನಷ್ಟು ನಾವು ತುಪ್ಪ ಹಾಕ್ಕೊತೀನಿ. ತುಪ್ಪ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ನಾನು ಒಂದು ಕೊಬ್ಬರಿಕಾಯಿನ ತುರಿದು ಅದಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಅದನ್ನು ಮಿಕ್ಸಿ ಮಾಡ್ಕೊಂಡಿರೋ ಕೊಬ್ಬರಿನ ನಾನು ತುಪ್ಪಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಫ್ರೈ ಮಾಡಿ ಆದಮೇಲೆ ಅದು ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ. ಬ್ರೌನ್ ಕಲರ್ ಬಂದ ಮೇಲೆ ಅದನ್ನು ಸಪ್ರೇಟಾಗಿ ಒಂದು ಬೌಲಿಗೆ ಎತ್ತಿಟ್ಕೊತೀನಿ. ಎತ್ತಿಟ್ಕೊಂಡ್ಮೇಲೆ ಅದು ಮತ್ತೆ ಅದೇ ಬಾಣಲಿಗೆ ಒಂದು 2 ಲೋಟದಷ್ಟು ಹಾಲನ್ನು ಹಾಕ್ಕೊತೀನಿ. ಹಾಲು ಹಾಕೊಂಡ್ಮೇಲೆ ಅದಕ್ಕೆ ಒಂದು 2 ಲೋಟದಷ್ಟು ಸಕ್ಕರೆ, ಎಷ್ಟು ಬೇಕು ನಮಗೆ ಸ್ವೀಟಿಗೆ ತಕ್ಕಷ್ಟು, ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಬೇಕು ಅಂದರೆ ಕಡಿಮೆನೂ ಹಾಕ್ಕೋಬೋದು. ನಾನು 2 ಲೋಟಕ್ಕೆ ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸಿದಾಗ ಅದು ಗಟ್ಟಿಯಾಗುತ್ತೆ. ಹಾಲಲ್ಲಿ ಹಾಕಿ ಗಟ್ಟಿಯಾಗುತ್ತೆ. ಅದು ಚೆನ್ನಾಗಿ ಕುದಿ ಬರುತ್ತೆ. ಕುದಿ ಬಂದ ಮೇಲೆ ನಾನು ಒಂದು ಅರ್ಧ ಕೆ ಜಿಯಷ್ಟು ರವೆನ ಹುರಿದಿಟ್ಕೊಂಡಿದ್ದೆ ತುಪ್ಪದಲ್ಲೇ. ಅದನ್ನು ಚೆನ್ನಾಗಿ ಹುರಿದಿಟ್ಕೊಂಡಿರೋದನ್ನು ರವೆನ ಅದ್ರ ಜೊತೆಗೆ ಹಾಕಿ ಕಲಸಿ ಹಾಲಿಗೆ, ಅದಕ್ಕೆ ನಾವು ಏನೇನು ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿಯನ್ನು ನಾವು ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ವೋ ಅದನ್ನು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಕಲಸಿ ಅದನ್ನು ಚೆನ್ನಾಗಿ ತಿರುಗಿಸಿದಾಗ ಚೆನ್ನಾಗಿ ರವೆ ಅದು ಬೆಂದಂಗೆ ಆಗುತ್ತೆ. ತಿರುಗಿಸಿ ಆದಮೇಲೆ ಚೆನ್ನಾಗಿ ಬಿಡಿ ಬಿಡಿಯಾಗಿ ರವೆ ನಾವು ಉಂಡೆ ಕಟ್ಕೊಳ್ಳೋಕ್ಕೆ ಚೆನ್ನಾಗಿ ರೆಡಿಯಾಗಿರುತ್ತೆ. ಆಮೇಲೆ ಅದನ್ನು ನಾವು ಬಿಸಿ ಬಿಸಿ ಇದ್ದಾಗಲೇ ರವೆ ಉಂಡೆ ಕಟ್ಟಬೇಕು. ಅದು ಚೆನ್ನಾಗಿ ಉಂಡೆ ಆಗುತ್ತೆ. ಅದು ಉಂಡೆ ಕಟ್ಟಿ ಇಟ್ಟಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಉಂಡೆ ಕಟ್ಕೋಬೋದು. ಚಿಕ್ಕದಾದರೆ ಚಿಕ್ಕದು, ಇಲ್ಲ ದೊಡ್ಡದಾದರೆ ದೊಡ್ಡದು ಮಾಡ್ಕೋಬೋದು. ಚೆನ್ನಾಗಿದೆ ಅಂತ ಅಂದ್ಕೊತೀನಿ ಫ್ರೆಂಡ್ಸ್. ನಾನು ವಿಡಿಯೋ ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.